ರೇವಂತನ ಚಿತ್ರ ಭಾಗ 10. ಮನೆಗೆ ಬಂದ ಚಿನ್ಮಯಿ, ಅಣ್ಣ ಹೊರಗಡೆ ಹೋಗೋಣವಾ, ರೆಡಿನಾ ಕೇಳಿದಳು. ಚಿನ್ನು ಯಾಕೋ ಸುಸ್ತು, ಮತ್ತೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ನೀನು ಸಾತ್ವಿ ಹೋಗಿ ಬನ್ನಿ, ನಾನು ಅಮ್ಮನ ಜೊತೆನೇ ಇರಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಎಂದು ನಿರಾಕರಿಸಿದ ರೇವಂತ್. ನಿಂಗೆ ಚಿತ್ರ ನೆನಪಾಗ್ತಿದ್ದಾಳೆ ಅನ್ನೋದು ಗೊತ್ತು, ಆದರೆ ಯಾಕಿಷ್ಟು ಹಿಂಜರಿಕೆ ಅವಳ ಹತ್ರ ಹೋಗೋಕೆ ನಿಂಗೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಸರಿ ಅಣ್ಣ, ಆದರೆ ಯಾವ ವಿಷಯದ ಬಗ್ಗೆಗೂ ಜಾಸ್ತಿ ಯೋಚನೆ ಮಾಡಬೇಡ ಎನ್ನುತ್ತಾ ತನ್ನ ರೂಮಿನ ಕಡೆ ನಡೆದಳು. ರೇವಂತ್ಗೆ ನಿಜವಾಗಿಯೂ ಚಿತ್ರ ನೆನಪಾಗುತ್ತಿದ್ದಳು. ಅವಳಿಗೆ ಎಲ್ಲಿ ಉಳ್ಕೊಂಡಿರಬಹುದು, ಬೆಂಗಳೂರಲ್ಲೇ ಇದ್ದರೂ ನಾವು ಅವಳನ್ನು ಹುಡುಕೋ ಪ್ರಯತ್ನ ಮಾಡಿದಾಗ ಯಾಕೆ ಸಿಕ್ಕಿಲ್ಲ ಎಂದು ಯೋಚಿಸುತ್ತಿರುವಾಗಲೇ ಥಟ್ಟನೆ ಏನೋ ಹೊಳೆದಂತಾಗಿ ಮೊಬೈಲ್ ನೋಡಿದ್ದ. ಗೂಗಲ್ ತೆಗೆದು ಪ್ರಣವ್ ಕಂಪನಿಯ ಬಗ್ಗೆ ನೋಡಿದ್ದ. ಪ್ರಣವ್ ಕಂಪನಿಯ ಹೆಡ್ ಆಫೀಸ್ ಮೊದಲು ಚೆನ್ನೈನಲ್ಲಿ ಇತ್ತು. ಅವನು ಅಲ್ಲಿಯೇ ಇರುತ್ತಿದ್ದ. ಈಗ 2 ವರ್ಷದ ಹಿಂದಷ್ಟೇ ಬೆಂಗಳೂರಿಗೆ ಅವರ ಆಫೀಸನ್ನು ಮುಖ್ಯ ಕಚೇರಿಯಾಗಿ ಸ್ಥಳಾಂತರ ಮಾಡಿದ್ದಾರೆ. ಹಾಗಾಗಿ ಈಗ ಪ್ರಣವ್ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದಾನೆ. ಓಹೋ, ಕರೆಕ್ಟ್. ಅವನು ಯಾವುದೇ ಕಾನ್ಫರೆನ್ಸ್ ಆದರೂ ಚೆನ್ನೈಯಿಂದನೇ ಬರ್ತಿದ್ದ. ಹಾಗಾದರೆ ಚಿತ್ರ ಕೂಡ ಚೆನ್ನೈಯಲ್ಲಿದ್ಲು, ಅದಕ್ಕೆ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಎಂದುಕೊಂಡ. ಯಾಕೋ ಅವನಿಗೆ ಬೇಸರವಾಯಿತು. ಅವಳ ಸನಿಹ ಬೇಕೆಂದು ಎನಿಸಿತ್ತು. ಇನ್ನೂ ಅವಳ ಜೊತೆ ಕೆಲಸದ ನೆಪ ಮಾಡಿ ಹೇಗಾದರೂ ಅವಳ ಜೊತೆ ಇರಬೇಕು ಎಂದು ಯೋಚಿಸುತ್ತಿದ್ದಂತೆಯೇ ಟಿಂಗ್ ಎಂದು ಮೊಬೈಲ್ ಶಬ್ದವಾಗಿತ್ತು. ಪ್ರಣವ್ ಕಡೆಯಿಂದ ಇಮೇಲ್ ಬಂದಿತ್ತು. ಕುತೂಹಲದಿಂದ ತೆರೆದು ನೋಡಿದ. ಪ್ರಾಜೆಕ್ಟ್ ಚರ್ಚೆಗೆ ನಾಳೆ ಮೀಟಿಂಗ್ ಮಾಡಲು ರೇವಂತ್ನ ಅನುಮತಿಗಾಗಿ ಇಮೇಲ್ ಕಳುಹಿಸಿದ್ದ. ತನ್ನಿಂದ ತಾನೇ ಅವನ ತುಟಿಗಳಲ್ಲಿ ನಗು ಅರಳಿತ್ತು. ಸಂಪೂರ್ಣ ಇಮೇಲನ್ನು ಓದಿದ. ಹಾಗೆಯೇ ಅವನ ಕಣ್ಣು ಇಮೇಲಲ್ಲಿ ಇದ್ದ ಚಿತ್ರಾಳ ಹೆಸರು, ಇಮೇಲ್ ವಿಳಾಸ, ಸಂಪರ್ಕ ಸಂಖ್ಯೆಯ ಮೇಲೆ ಹೋಯಿತು. ಮತ್ತೆ ಹಳೆಯ ನೆನಪುಗಳು ಮರುಕಳಿಸಿತ್ತು. ರೇವಂತನ್ನು ಕಳುಹಿಸಿಕೊಡಲು ಮಂಜುನಾಥ್ ಮತ್ತು ಚಿತ್ರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದರು. ಚಿತ್ರ ಅಳುತ್ತಲೇ ಇದ್ದಳು. ಚಿತ್ರ, ಪ್ಲೀಸ್ ಅಳಬೇಡ. ಏನಿದು, ನಾನೇನು ವಿದೇಶಕ್ಕೆ ಹೋಗ್ತಾ ಇಲ್ಲ, ಬೆಂಗಳೂರಿಗೆ ಹೋಗ್ತಾ ಇರೋದು. ನಿಂಗೆ ದಿನ ಕಾಲ್ ಮಾಡ್ತೀನಿ, ತಿಂಗಳಿಗೆ 2 ಸಲ ಬರ್ತೀನಿ ಊರಿಗೆ ಎಂದು ರೇವಂತ್ ಅವಳ ಕೈ ಹಿಡಿದುಕೊಂಡು ಸಮಾಧಾನಿಸಿದ. ಮಗಳೇ, ಯಾಕೆಷ್ಟು ಬೇಜಾರು, ಓದೋಕೆ ಹೋಗ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ದಿನ ನೀನು ಅಲ್ಲೇ ಹೋಗೋದೆ. ಈಗ ಅಳಬೇಡ, ಅವನಿಗೆ ಬೇಜಾರು ಮಾಡಿಸಿ ಕಳಿಸ್ಬೇಡ ಎಂದು ಮಂಜುನಾಥ್ ಕೂಡ ಚಿತ್ರಳಿಗೆ ಸಮಾಧಾನ ಮಾಡಿದರು. ಬಸ್ ಬಂದಿತು. ಚಿತ್ರ ರೇವಂತನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಹುಷಾರು ರೇವಂತ್, ಮಿಸ್ ಯು ಎಂದು ಅವನನ್ನು ಬೀಳ್ಕೊಟ್ಟಳು. ಮರುದಿನ ಬೆಂಗಳೂರು ತಲುಪಿದ ರೇವಂತ್ ಮೊದಲು ಮಾವ ಮಂಜುನಾಥ್ಗೆ ಫೋನ್ ಮಾಡಿ ತಲುಪಿದ ವಿಷಯವನ್ನು ತಿಳಿಸಿದ್ದ. ಉಮಾದೇವಿ ಮತ್ತು ರಾಜಾರಾವ್ ಅವರಿಗೆ ಖುಷಿ. ಚಿನ್ಮಯಿ ಕೂಡ ಅತ್ಯಂತ ಖುಷಿಯಲ್ಲಿದ್ದಳು. ಚಿನ್ಮಯಿ ಚಿತ್ರಗಿಂತ 1 ವರ್ಷ ಚಿಕ್ಕವಳು. ಆಗ ತಾನೇ ಹೈಸ್ಕೂಲ್ ಮೆಟ್ಟಿಲು ಏರಿದ್ದಳು. ಅಪರೂಪಕ್ಕೆ ಅಣ್ಣನ ಜೊತೆ ಇರುತ್ತಿದ್ದವಳಿಗೆ ಈಗ ಅವನು ಇಲ್ಲೇ ಇರುತ್ತಾನೆಂದರೆ ಖುಷಿಯಾಗಿತ್ತು. ಮಗ ದೂರ ಇದ್ದಾನೆ, ಮಗಳು ನಮ್ಮ ಜೊತೆಯಲ್ಲಿಯೇ ಇರಲಿ ಎಂದು ಅವಳನ್ನು ಬೆಂಗಳೂರಿನಲ್ಲಿಯೇ ಓದಿಸಿದ್ದರು. ಆಗಾಗ ಅವಳು ಕೂಡ ಅತ್ತೆ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದಳು. ಚಿತ್ರಳನ್ನು ಕಂಡರೆ ಅವಳಿಗೂ ಅಚ್ಚುಮೆಚ್ಚು. ಮುಂದೊಂದು ದಿನ ಅವಳನ್ನು ಕೊಲೆ ಮಾಡುವಷ್ಟು ಕೋಪ ಉಕ್ಕಿ ಬರುತ್ತದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಇತ್ತ ಮಂಜುನಾಥ್ ಮತ್ತು ಸುಹಾಸಿನಿಗೆ ಬೇಜಾರು. ಮನೆ ಬಿಕೋ ಎಂದಿತ್ತು. ಚಿತ್ರಾಳ ಸ್ಥಿತಿಯಂತೂ ಹೇಳತೀರದು. 1 ವಾರ ಸರಿಯಾಗಿ ಊಟ ನಿದ್ದೆ ಇರಲಿಲ್ಲ. ಆದರೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ. ರೇವಂತಿರದ ದಿನಚರಿಗೆ ಹೊಂದಿಕೊಳ್ಳಲೇಬೇಕಾಗಿತ್ತು. ಚಿತ್ರ ಕೂಡ 10ನೇ ತರಗತಿಯಲ್ಲಿ ಇರುವುದರಿಂದ ಆದಷ್ಟು ಓದಿನ ಕಡೆ ಗಮನಹರಿಸುವುದು ಮುಖ್ಯವಾಗಿತ್ತು. ರೇವಂತ್ ಇಂಜಿನಿಯರಿಂಗ್ ಕಾಲೇಜಿನ ಮೊದಲ ದಿನ. ಬೆಂಗಳೂರಿನ ಚೆನ್ನೈಯ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಕಾಲೇಜಿನ ವಿಶಾಲವಾದ ಹೈಟೆಕ್ ಗೇಟ್ನ ಮೂಲಕ ರೇವಂತ್ ಹೆಜ್ಜೆ ಹಾಕಿದ. ಇದು ಅವನ ಸ್ವಂತ ಊರು. ಆದರೆ ಅವನು ಇಷ್ಟು ವರ್ಷ ಇದ್ದದ್ದು ಹಳ್ಳಿಯಲ್ಲಿ. ಹಳ್ಳಿಯ ಸಾಮಾನ್ಯ ಶಾಲೆಯಿಂದ ಬಂದವನಿಗೆ ಈ ವಾತಾವರಣ ಸಂಪೂರ್ಣ ಹೊಸದು ಎನಿಸಿತ್ತು. ಭವ್ಯ ಕಟ್ಟಡಗಳು, ಅಚ್ಚುಕಟ್ಟಾದ ಹುಲ್ಲುಹಾಸು ಮತ್ತು ಕಾಂಕ್ರೀಟ್ನ ಬೃಹತ್ ರಚನೆಗಳು ಅವನನ್ನು ಬೆರಗುಗೊಳಿಸಿದವು. ಎಲ್ಲರ ಕೈಯಲ್ಲೂ ದುಬಾರಿ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳನ್ನು ಹೊತ್ತಿದ್ದ ಟ್ರೆಂಡಿ ಬಟ್ಟೆಗಳನ್ನು ಧರಿಸಿದ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ನಿಂತಿದ್ದರು. ಅವರ ಆತ್ಮವಿಶ್ವಾಸ, ಅವರ ಉಡುಗೆ ತೊಡುಗೆ, ಅವರ ಇಂಗ್ಲಿಷ್ನಲ್ಲಿನ ಸಂಭಾಷಣೆ ಎಲ್ಲವೂ ರೇವಂತ್ನ ಸರಳವಾದ ಊರಿನ ಹಿನ್ನೆಲೆಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅವನು ಒಂದು ಕ್ಷಣ ಮುಜುಗರಗೊಂಡ. ಅವನ ಬ್ಯಾಗ್, ಅವನ ಶರ್ಟ್ ಇವೆಲ್ಲವೂ ಈ ಶ್ರೀಮಂತ ಪರಿಸರಕ್ಕೆ ಹೊಂದಿಕೆಯಾಗುತ್ತಿಲ್ಲ ಎಂದು ಅನಿಸಿತು. ಆದರೆ ಒಂದು ಕ್ಷಣ ಹಳ್ಳಿಯಲ್ಲಿದ್ದಾಗ ಚಿತ್ರಳೊಂದಿಗೆ ಕಂಡ ಕನಸುಗಳು, ಆ ಜೀವನ ನೆನಪಾಗಿ ಅದೇ ಹಿತ ಎನಿಸಿತ್ತು. ತಾನು ದೊಡ್ಡ ಉದ್ಯಮಿಯಾಗಬೇಕು, ತಂತ್ರಜ್ಞಾನದಲ್ಲಿ ಜಗತ್ತನ್ನು ಬದಲಾಯಿಸಬೇಕು ಎಂಬ ಆಸೆ ಇದ್ದುದರಿಂದ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಹಾಕಿದ. ಅವನು ಓರಿಯೆಂಟೇಷನ್ ಹಾಲ್ ಕಡೆ ನಡೆಯುತ್ತಿದ್ದಾಗ ಒಂದು ಬೆಂಚ್ ಬಳಿ ನಿಂತಿದ್ದ ಫೈನಲ್ ಇಯರ್ ವಿದ್ಯಾರ್ಥಿಗಳ ಮಾತು ಅವನ ಕಿವಿಗೆ ಬಿತ್ತು. ನನ್ನ ಅಪ್ಪ ಈಗಲೇ ಒಂದು ಕೆಲಸದ ಬಗ್ಗೆ ಅವ್ರ ಗೆಳೆಯನ ಹತ್ರ ಮಾತಾಡಿದ್ದಾರೆ. ಕಾಲೇಜ್ ಮುಗಿದ ತಕ್ಷಣ ನಾನು ಅಲ್ಲಿ ಜಾಯ್ನ್ ಆಗಿಬಿಡ್ತೀನಿ. ಅಲ್ಲಿ AI ಸಂಬಂಧಿತ ಪ್ರಾಜೆಕ್ಟ್ಗಳು ಜಾಸ್ತಿ ಇದೆಯಂತೆ, ನಂಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ ಎಂದ ಒಬ್ಬ ವಿದ್ಯಾರ್ಥಿ.
ಒಳ್ಳೆ ಕಂಪ್ನಿ ಮತ್ತು ಹಣ ಮುಖ್ಯ. ಈ ಬೇಸಿಕ್ ಇಂಜಿನಿಯರಿಂಗ್ ಪಾಠಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಎಂದು ಮತ್ತೊಬ್ಬ ವಿದ್ಯಾರ್ಥಿನಿ ನಕ್ಕಳು. ಈ ಲೋಕಕ್ಕೆ ಹೊಂದಿಕೊಳ್ಳಲು ತುಂಬ ಕಲಿಯೋದು ಇದೆ. ನಾನು ಸಂಪೂರ್ಣವಾಗಿ ಬದಲಾಗಬೇಕು ಅನಿಸುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ರೇವಂತ್. ಹಾಗೇ ಎಲ್ಲವನ್ನು ಗಮನಿಸುತ್ತಾ ಓರಿಯೆಂಟೇಷನ್ ರೂಮ್ ತಲುಪಿದ್ದ. ಎಲ್ಲವೂ ಹೊಸತು. ಕೆಲವೊಬ್ಬರು ಈಗಾಗಲೇ ಸ್ನೇಹಿತರನ್ನು ಮಾಡಿಕೊಂಡು ಹರಟೆ ಹೊಡೆಯುತ್ತಿದ್ದರು. ಕೆಲವು ಗುಂಪು ಒಂದೇ ಕಾಲೇಜಿನಿಂದ ಬಂದವರಾಗಿದ್ದರು. ಕೆಲವರು ರೇವಂತರ ಒಂಟಿಯಾಗಿದ್ದರು. ಗಿಜಿಗಿಜಿ ಎನ್ನುವ ಆ ರೂಮ್ ಒಳಗೆ ತಲುಪಿದ ರೇವಂತ್ ಒಂದು ಕಡೆ ಕುಳಿತು ಅತ್ತಿತ್ತ ನೋಡುತ್ತಾ ಇದ್ದ. ಚಿತ್ರ ಬಗ್ಗೆ ಯೋಚನೆ ಬಂದಿತ್ತು. ಅಷ್ಟರಲ್ಲಿ ತಿಳಿ ಗುಲಾಬಿ ಬಣ್ಣದ ಟಾಪ್, ಫಿಟ್ ಜೀನ್ಸ್, ಗಿಡ್ಡ ಕೂದಲು, ಒಂದು ಕೈಯಲ್ಲಿ ವಾಚ್, ಹೈ ಹೀಲ್ಡ್ ಹಾಕಿದ್ದ ಒಬ್ಬ ನೀಳಕಾಯದ ಹುಡುಗಿಯೊಬ್ಬಳು ಅವನ ಪಕ್ಕ ಬಂದು ಕುಳಿತಳು. ದೃಷ್ಟಿ ಅವಳ ಕಡೆ ಹೋಯಿತು. ಪರಿಚಿತ ಮುಖ. ಹಲೋ ರೇವಂತ್, ಹೇಗಿದೆಯಾ? ಯಾವಾಗ ಬಂದೆ ಬೆಂಗಳೂರಿಗೆ? ನೀನು ಇದೇ ಕಾಲೇಜ್ ಅನ್ನೋದು ಗೊತ್ತಿರಲಿಲ್ಲ ಎಂದು ಒಮ್ಮೆಲೆ ಪಟಪಟ ಎಂದು ಮಾತನಾಡಿದಳು. ಹಾಯ್, ಮಾಯಾ ಅಲ್ವಾ ನೀನು? ನಾನು ಚೆನ್ನಾಗಿದ್ದೀನಿ ಎಂದಷ್ಟೇ ಹೇಳಿದ ರೇವಂತ್. ಎಸ್ ರೇವಂತ್, ಮಾಯಾ. ಹೆಸರು ಮರ್ತಿಲ್ಲ ಅಂತ ಖುಷಿಯಾಯಿತು ಎಂದು ಅವನನ್ನೇ ಒಮ್ಮೆ ನೋಡಿ ಅಕ್ಕಪಕ್ಕದಲ್ಲಿರುವವರ ಪರಿಚಯ ಇರುವ ಒಂದಿಷ್ಟು ಜನರನ್ನು ಮಾತನಾಡಿಸಲು ಹೋದಳು ಮಾಯಾ. ಮಾಯಾ ರಾಜಾರಾವ್ ಅವರ ಗೆಳೆಯನ ಮಗಳು. ರೇವಂತ್ ಮತ್ತು ಮಾಯಾ ಸ್ನೇಹಿತರೇನೂ ಆಗಿರಲಿಲ್ಲ. ವರ್ಷಕ್ಕೆ ಒಂದೆರಡು ಸಲ ನಡೆಯುವ ಪಾರ್ಟಿಗಳಲ್ಲಿ ಮಾತನಾಡಿದ್ದರು ಅಷ್ಟೇ. ಪರಿಚಯ ಅನ್ನಬಹುದು. ರೇವಂತ್ಗೆ ಅವಳು ಇಷ್ಟವಿಲ್ಲದಿದ್ದರೂ ಪರಿಚಯದ ಮುಖ ಒಂದಾದರೂ ಇದೆ ಎಂದು ಸಮಾಧಾನ ಪಟ್ಟುಕೊಂಡ. ಎಲ್ಲರೊಂದಿಗೆ ಮಾತನಾಡಿ ಮಾಯಾ ಮತ್ತೆ ರೇವಂತ್ ಪಕ್ಕ ಬಂದು ಕುಳಿತಳು. ರೇವಂತ್, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಇಷ್ಟು ದಿನ ಹಳ್ಳಿಲಿದ್ದು ನಿಂಗೆಲ್ಲ ಹೊಸದು ಅನಿಸ್ತಾ ಇರುತ್ತೆ ಅಲ್ವಾ? ಇರಲಿ, ಯೋಚನೆ ಮಾಡಬೇಡ, ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗುತ್ತೆ ಬಿಡು ಎಂದು ಅವನ ಕೈ ಹಿಡಿದುಕೊಂಡು ಹೇಳಿದಳು. ಯಾಕೋ ಅವನಿಗೆ ಅವಳ ಸನಿಹ ಅಷ್ಟೊಂದು ಇಷ್ಟವಾಗಲಿಲ್ಲ. ಹೆಸರಿಗೆ ತಕ್ಕಂತೆ ಮಾಯೆ ಅನ್ನಿಸಿದ್ದಳು. ಅವಳನ್ನು ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ. ಇಷ್ಟೊಂದು ಮಾತನಾಡಿಸಿರಲೂ ಇಲ್ಲ. ಸರ್ರನೆ ಅವಳಿಂದ ಕೈ ಬಿಡಿಸಿಕೊಂಡು, ಮಾಯಾ, ಎಲ್ಲ ವಿಚಿತ್ರ ಅನಿಸ್ತಿದೆ. ಆದರೆ ಇಲ್ಲಿ ಬಂದಿರೋದು ಓದೋಕೆ ತಾನೆ. ಅದು ಹಳ್ಳಿ ಆಗಲಿ ಪೇಟೆ ಆಗಲಿ ಎಲ್ಲ ಒಂದೇ ತಾನೆ. ಇಂಗ್ಲೀಷ್ ಒಂದು ನಾನು ಕಲಿಬೇಕು ಎಂದ. ಯಾ, ದ್ಯಾಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀನು ತುಂಬ ಕಾನ್ಫಿಡೆಂಟ್ ಇದೆಯಾ. ಅದನ್ನು ಆದಷ್ಟು ಬೇಗ ಕಲಿತೀಯ ಬಿಡು ಎಂದು ನಕ್ಕಳು ಮಾಯಾ. ಅಷ್ಟರಲ್ಲಿ ಕಾಲೇಜಿನ ಮುಖ್ಯಸ್ಥರು ಬಂದರು. ಒಮ್ಮೆ ಗದ್ದಲವೆಲ್ಲ ಮಾಯವಾಗಿ ಸೂಜಿ ಬಿದ್ದರೂ ಕೇಳುವಂತಹ ನಿಶ್ಶಬ್ದ ಆವರಿಸಿತು. ಇದು ರೇವಂತ್ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್. ಇನ್ನೊಂದು 2-3 ಎಪಿಸೋಡ್ಸ್ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸೇ ಇರುತ್ತೆ. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ಚಿಕ್ಕ ಸಂಚಿಕೆನೇ ಹಾಕಿದ್ದೀನಿ. ನಾಳೆಯಿಂದ ದೊಡ್ಡ ಸಂಚಿಕೆ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.